ಜಯಮೃತ್ಯುಂಜಯ ಶ್ರೀ ಅಂದರೆ ಸ್ವಾಮೀಜಿಯ ಉಚ್ಚಾಟನೆಯನ್ನ ಮಾಡಲಾಗಿದೆ. ಇದೀಗ ಸಾಕಷ್ಟು ಚರ್ಚೆಗೂ ಕೂಡ ಇದು ಕಾರಣವಾಗ್ತಾ ಇದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯ ಉಚ್ಚಾಟನೆಯನ್ನ ಮಾಡಲಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದಲ್ಲಿ ಈ ರೀತಿಯಾದಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನದಿಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಟ್ರಸ್ಟ್ನ ಕಾರ್ಯಕಾರಿಣಿ ಮೀಟಿಂಗ್ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ನೀಲಕಂಠ ಸೂಟಿಯಿಂದ ಉಚ್ಚಾಟನೆಯ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಪಂಚಮಸಾಲಿ ಪೀಠದಿಂದ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆಯನ್ನ ಮಾಡಲಾಗಿದ್ದು, ಪೀಠದಲ್ಲಿ ಟ್ರಸ್ಟ್ ಕಾರ್ಯಕಾರಿಣಿ ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಈ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕಾರ್ಯದರ್ಶಿ ನೀಲಕಂಠ ಸೂಟಿ ಸೇರಿ ಟ್ರಸ್ಟ್ ಸದಸ್ಯರಿಂದಲೂ ಕೂಡ ಈ ರೀತಿಯಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಶ್ರೀಗಳ ಉಚ್ಚಾಟನೆಯ ಬಗ್ಗೆ ನೀಲಕಂಠ ಅಸೂಟಿಯಿಂದ ಘೋಷಣೆ ಕೂಡ ವ್ಯಕ್ತವಾಗಿದೆ. ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆಯೂ ಕೂಡ ಈ ಪೀಠಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸ್ವಾಮೀಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಗ್ರಹಗಳು ಕೂಡ ಕೇಳಿ ಬಂದಿತ್ತು. ಇನ್ನು ಪೀಠಕ್ಕೆ ಬೀಗವನ್ನು ಕೂಡ ಜಡಿಯಲಾಗಿತ್ತು. ಈ ವಿಚಾರವಾಗಿ ಜೋರಾದ ಚರ್ಚೆಗಳು ಕೂಡ ನಡೆದಿತ್ತು. ಈ ಬೆನ್ನಲ್ಲೇ ಸದ್ಯ ಈಗ ಕೂಡಲ ಸಂಗಮ ಪಂಚಮಸಾಲಿ ಪೀಠದಲ್ಲಿ ಈ ರೀತಿಯಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಕಳೆದ ಕೆಲ ದಿನಗಳಿಂದ ಸ್ವಾಮೀಜಿ ಮತ್ತು ಕಾಶ್ಯಪ್ಪನವರ ನಡುವೆ ನಡೀತಾ ಇದ್ದಂತಹ ವಿವಾದ ಇದೀಗ ಉಚ್ಚಾಟನೆಯ ಹಂತಕ್ಕೂ ಕೂಡ ತಲುಪಿದೆ. ಹಲವು ಕಾರಣವನ್ನ ನೀಡಿ ಶ್ರೀಗಳನ್ನ ಟ್ರಸ್ಟ್ ಉಚ್ಚಾಟನೆಯನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಾವಣಗೆರೆ ಹಾಗೂ ಇತರೆ ಕಡೆ ಸ್ವಾಮೀಜಿ ಆಸ್ತಿ ಮಾಡಿದ್ದಾರೆ. ಲಿಂಗಾಯತ ತತ್ವವನ್ನ ಬಿಟ್ಟು ಹಿಂದುತ್ವದ ಪರ ಹೊರಟಿದ್ದಾರೆ. ಪಂಚಮಸಾಲಿ ಟ್ರಸ್ಟ್ ಸದಸ್ಯರ ಮಾತು ಕೇಳೋದಿಲ್ಲ. ಪೀಠದಲ್ಲಿ ಇರೋದೂ ಇಲ್ಲ. ಒಂದು ಪಕ್ಷದ ಪರವಾಗಿ ಅವರು ಹೋರಾಟವನ್ನ ಮಾಡ್ತಾರೆ. ಮೃತ್ಯುಂಜಯ ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿಯೇ ಉಳಿದಿಲ್ಲ. ಈ ರೀತಿಯಾಗಿ ಕಾರಣವನ್ನ ನೀಡಿದ್ದಾರೆ. ಅನೇಕ ಕಾರಣವನ್ನ ನೀಡಿ ಒಟ್ಟಾರೆಯಾಗಿ ಮೃತ್ಯುಂಜಯ ಶ್ರೀಗಳನ್ನು ಉಚ್ಚಾಟನೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಪೀಠದಿಂದ ಅಂದರೆ ಪೀಠಾಧ್ಯಕ್ಷ ಸ್ಥಾನದಿಂದ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆಯನ್ನ ಮಾಡಿ ಕೆಲವೊಂದಷ್ಟು ಕಾರಣಗಳನ್ನು ಕೂಡ ನೀಡಲಾಗಿದೆ. ಪಂಚಮಸಾಲಿ ಟ್ರಸ್ಟ್ ಸದಸ್ಯರ ಮಾತನ್ನ ಇವರು ಕೇಳೋದಿಲ್ಲ ಅಂತ ಹೇಳಿ ಪ್ರಮುಖವಾದಂಥ ಕಾರಣವನ್ನ ಇಡಲಾಗಿದೆ. ಹಾಗೆ ಪೀಠದಲ್ಲಿ ಸ್ವಾಮೀಜಿ ಇರೋದೇ ಇಲ್ಲ. ಒಂದು ಪಕ್ಷದ ಪರವಾಗಿ ಮಾತನಾಡ್ತಾರೆ, ಒಂದು ಪಕ್ಷದ ಪರವಾಗಿ ಹೊರಟಿದ್ದಾರೆ, ರಾಜಕೀಯವನ್ನು ಮಾಡ್ತಾರೆ. ಮೃತ್ಯುಂಜಯ ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿಯೇ ಉಳಿದಿಲ್ಲ ಅನ್ನುವಂತಹ ಕೆಲವು ಕಾರಣಗಳನ್ನ ಮುಂದಿಟ್ಟು ಉಚ್ಚಾಟನೆಯನ್ನ ಮಾಡಲಾಗಿದೆ. ನಡೆದೈತದ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು, ಇದು ಅದಾವು. ಟ್ರಸ್ಟ್ ಮಾತು ಕೇಳೋದಿಲ್ಲ, ಟ್ರಸ್ಟ್ ಅವ್ರದ್ದು ಕೇಳೋದಿಲ್ಲ. ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರದ್ದು ಏನ್ರಿ. ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ. ಇವತ್ತು ಅವ್ರನ್ನ ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಕಂಪ್ಲೇಂಟ್ ಭಾಳ ಅದಾವ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ಹೊರತಿ ಬಯಲಾದಲ್ಲಿ ಒಂದಿದೆ, ಆಸ್ತಿ ಮಾಡ್ಯಾರ. ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜ ಹೊಡಿತಕ್ಕಂತ ಕೆಲಸ ಮಾಡ್ತಾರ. ಆರ್ಗನೈಸ್ ಮಾಡೋದಲ್ಲ. ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ಹತ್ತಾರು ವಿಚಾರದೊಳಗೆ ಕಂಪ್ಲೇಂಟ್ ಅದಾವು. ಅವೆಲ್ಲ ಅದಾವು. ಇದನ್ನ ಇಲ್ಲದೆ ಮಾಡಿಲ್ಲ. ಬಹಳ ದಿನ ಕಾದ್ವಿ. ನೋಟಿಸ್ ಕೊಟ್ಟಿದ್ವಿ ಅವ್ರಿಗಿಂದ. 2014 ನೋಟಿಸ್ ಕೊಟ್ಟಿದ್ವಿ. ಎಷ್ಟು ಜನ ಟ್ರಸ್ಟ್ ಅಧ್ಯಕ್ಷರಾಗಿ ಎಷ್ಟು ಜನ ಸೇರಿದ್ರಿ ಮತ್ತು ಎಲ್ಲರೂ ಸೇರ್ಕೊಂಡು ಎಷ್ಟು ಜನ? ಮೆಜಾರಿಟಿ ಟ್ರಸ್ಟ್ ವಾಸ್ ದೇರ್. ಟ್ರಸ್ಟ್ ಇದ್ರು, ಅಧ್ಯಕ್ಷ ಇದ್ರು, ನಮ್ಮ ಇವರು ನಾಡಗೌಡರು ಇದ್ರು. ಚರ್ಚೆ ಆಯ್ತು. ಕಂಪ್ಲೇಂಟ್ ಭಾಳ ಜನ. ಟ್ರಸ್ಟ್ ಎಷ್ಟು ಜನ ಇದೆ? ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು 30 ಜನ ಅದಾರ. ಎಲ್ಲರದು 95 ಮೇರೆಗೆ ಆಗಿದೆ. ಹೆಂಗೆ ಸರ್? ಬಹಳ ದಿವಸದಿಂದ ಐತದ 9